ಇವತ್ತು ರಾಜೀವ್ ಗೌಡಗೆ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಲಾಗಿತ್ತು. ಇದಾದ ನಂತರ ಪೊಲೀಸರು ಕನಿಷ್ಠ ಪಕ್ಷ ಅವರಿಗೆ 14 ದಿನ ಇದೀಗ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿದೆ. ಹಾಗಾಗಿ 14 ದಿನ ನ್ಯಾಯಾಂಗ ಬಂಧನದಲ್ಲಿ ಬಹಳಷ್ಟು ವಿಚಾರಣೆ ಇದೀಗ ನಡೆಯುವಂತ ಸಾಧ್ಯತೆ ಇದೆ. ಧಮ್ಕೇಶೂರ ರಾಜೀವ್ ಗೌಡಗೆ ಕೋರ್ಟ್ ಇದೀಗ ಶಾಕ್ ಕೊಟ್ಟಿದೆ. ರಣಹೇಡಿ ರಾಜೀವ್ ಗೌಡಗೆ ಜೈಲೂಟವೇ ಫಿಕ್ಸ್ ಆಗಾದ್ರೆ ಉಚ್ಚಾಟಿತ ಕಾಂಗ್ರೆಸ್ ಮುಖಂಡನಿಗೆ ನ್ಯಾಯಾಂಗ ಬಂಧನ. ರಾಜೀವ್ ಗೌಡಗೆ 14 ದಿನ ನ್ಯಾಯಾಂಗ ಬಂಧನ. ಈಗ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ ಇದೀಗ ಆದೇಶ ಕೊಟ್ಟಿದೆ. ಫೆಬ್ರವರಿ 9ರವರೆಗೆ ರಾಜೀವ್ ಗೌಡಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ರಾಜೀವ್ ಗೌಡಗೆ ಆಶ್ರಯ ನೀಡಿದಂತಹ ಮೈಕಲ್ಗೆ ಬೇಲ್. ಇತ್ತ ಜೈಲು ಸೇರ್ತಾ ಇದ್ದಂತೆ ರಾಜೀವ್ ಫ್ಯಾನ್ಸ್ನಿಂದ ಕಿರಿಕ್ ಶುರುವಾಗಿದೆ. ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಭಿಮಾನಿಗಳು. ಈ ಸಂದರ್ಭದಲ್ಲಿ ಲಾಠಿ ಏಟ್ ತಿಂದಿದ್ದಾರೆ. ರಾಜೀವ್ ಗೌಡ ಬಂಧನ ಅಂತ ಹೇಳಿ ಯಾವಾಗ ಗೊತ್ತಾಯಿತು, ನ್ಯಾಯಾಂಗ ಬಂಧನ 14 ದಿನ ಕೋರ್ಟ್ ವಿಧಿಸಿತ್ತು. ಇದಾದ ನಂತರ ರಾಜೀವ್ ಗೌಡ ಅವರ ಫ್ಯಾನ್ಸು, ರಾಜೀವ್ ಗೌಡ ಅವರ ಬೆಂಬಲಿಗರೇನಿದ್ದಾರಲ್ಲ ಅವರು ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸ್ ಅವರ ಕೈಯಲ್ಲಿ ಲಾಠಿ ಏಟು ತಿಂದಿದ್ದಾರೆ. ಇದೆಲ್ಲ ಬೇಕಾ ಇವರಿಗೆ ಅಂತ ನಿಜವಾಗ್ಲೂ ಕೂಡ ಖಂಡಿತವಾಗಿಯೂ ಕೂಡ ನ್ಯಾಯಾಂಗ ಬಂಧನ ಇಲ್ಲದೆ ಈ ಒಂದು ಪ್ರಕರಣದಲ್ಲಿ ವಿಚಾರಣೆ ಮುಂದೂಡಿಯಕ್ಕೆ ಸಾಧ್ಯ ಇರಲಿಲ್ಲ. ಇದೀಗ ವಿಚಾರಣೆ ನಡೆಯುತ್ತೆ. ಹಾಗಾಗಿ 14 ದಿನ ನ್ಯಾಯಾಂಗ ಬಂಧನವನ್ನ ಇದೀಗ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಈ ಕುರಿತು ಪೊಲೀಸರು ಕೂಡ ಅಂತಂದ್ರೆ ಎಸ್ಪಿ ಅವರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಖಂಡಿತವಾಗಿಯೂ ಕೂಡ ರಾಜೀವ್ ಗೌಡ ಬಂಧನ ಆಗಿದೆ, ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ, ಆದ್ರೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಅಂದ್ರೆ ಕಸ್ಟಡಿಗೆ ನಾವು ತಗೊಳ್ಳೋದಕ್ಕೆ ಅವಕಾಶ ಕೇಳ್ತೀವಿ. ಇನ್ನು ಸ್ವಲ್ಪ ದಿನ ಆದ್ರೂ ನಮ್ಗೆ ಅವಕಾಶ ಬೇಕು, ಕಾಲಾವಕಾಶ ಬೇಕಾಗುತ್ತೆ, ಹಾಗಾಗಿ ಕೇಳ್ತೀವಿ ಅಂತ ಹೇಳಿದ್ರು. ಅದರಂತೆ ಇದೀಗ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ. ರಣಹೇಡಿ ರಾಜೀವ್ ಗೌಡಗೆ ಇವಾಗಾದ್ರೂ ಜೈಲೂಟವೇ ಫಿಕ್ಸ್. ಅದರಲ್ಲೂ ಕೂಡ ಇವತ್ತು ಕೋರ್ಟ್ ಹೊರಗಡೆ ಅಂತಂದ್ರೆ ಕೋರ್ಟ್ ಒಳಗೆ ಹೋಗುವಂತ ಸಂದರ್ಭದಲ್ಲಿ ಇನ್ನು ಹೋಗೇ ಇರಲಿಲ್ಲ. ಆ ಟೈಮಲ್ಲೂ ಕೂಡ ಸಿಕ್ಕಾಪಟ್ಟೆ ದುರಂಕಾರ, ಕೊಬ್ಬು ಇದೆಲ್ಲವೂ ಕೂಡ ರಾಜೀವ್ ಗೌಡ ತೋರಿಸಿರುವಂಥದ್ದು ಗೊತ್ತಿರುವಂತಹ ವಿಚಾರ.